ಅದು ನಿನ್ನೆ ತಾನೇ ಗೊತ್ತಾಗಿದೆ ಅವರು ವಿದೇಶಕ್ಕೆ ತೆರಳಿದ್ದಾರೆ ಅಂತೇಳಿ. ಮುಂದೆ ಏನು ಕ್ರಮ ಮಾಡಬೇಕು, ತನಿಖೆ ಮಾಡಬೇಕು, ಅವರನ್ನು ವಾಪಸ್ ಕರೆಸ್ಕೊಳ್ಬೇಕು, ಅದೆಲ್ಲವೂ ಕೂಡ ತನಿಖಾ ಟೀಮಿಗೆ ಬಿಡ್ತಕ್ಕಂಥದ್ದು, ಇನ್ವೆಸ್ಟಿಗೇಷನ್ ಟೀಮಿಗೆ. ನಾವು ಅದರಲ್ಲಿ ಯಾರೂ ಇಂಟರ್ಫಿಯರ್ ಆಗೋದಿಲ್ಲ. ಮಾಜಿ ಪ್ರಧಾನಿಗಳು ಮೊಮ್ಮಗ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಬಹಳಷ್ಟು ಒಂದು ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇಲ್ಲ, ಸಾಧ್ಯತೆ ಇರ್ಬೋದು. ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಮಾಜಿ ಪ್ರಧಾನಿ ಮೊಮ್ಮಗನಿಗೂ ಒಂದೇ, ಮತ್ತು ನಮಗೆಲ್ಲರಿಗೂ ಕೂಡ ಒಂದೇ. ಕಾನೂನು ಯಾರಿಗೂ ಬೇರೆ ಬೇರೆ ಇರೋದಿಲ್ಲ. ಹಾಗಾಗಿ ಅದೇನೇ ಯಾರೇ ಇದ್ದರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಮತ್ತು ಅದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಮೇಲೆ ಏನು ವರದಿ ಬರುತ್ತೆ ನೋಡಬೇಕು. ಸರ್, ಸಂತ್ರಸ್ತ ಮಹಿಳೆಯರು ಏನಾದರೂ ದೂರು ಕೊಟ್ಟಿದ್ದಾರೆ ಸರ್ ಈ ವಿಚಾರ? ಇಲ್ಲ, ನಮಗೆ ಯಾರೂ ಕೊಟ್ಟಿಲ್ಲ ಇನ್ನು. ಅವರು ಮಹಿಳಾ ಆಯೋಗಕ್ಕೆ ಪತ್ರ ಬರ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಅವರು ಅದನ್ನು ಆಧಾರ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಇಷ್ಟೊಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಯನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ. ಅದಕ್ಕಾಗಿ ತಕ್ಷಣ ತೀರ್ಮಾನ ಮಾಡಿ ಒಂದು SIT ಮಾಡಬೇಕು ಅಂತೇಳಿ ಮಾಡಿದ್ದೇವೆ. ಸರ್, ನೂರಾರು ಮಹಿಳೆಯರಿಗೆ ಈ ರೀತಿ ಆಗಿದೆ ಅಂತ ಸರ್? ಒಬ್ಬಿಬ್ಬರು ಅಲ್ಲ, ನೂರಾರು ಮಹಿಳೆಯರಿಗೆ. ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಎಷ್ಟು ಜನರಿದ್ದಾರೆ, ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಅಥವಾ ಏನೋ ಆ ಪ್ರಕರಣಗಳಾಗಿದ್ದಾವೆ, ಅವೆಲ್ಲವನ್ನು ಕೂಡ ಅವರು ತನಿಖೆ ಮಾಡ್ತಾರೆ. SIT ಮುಖ್ಯಸ್ಥರು ಯಾರು? ಅದನ್ನು ಇನ್ನೊಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಪ್ರಕಟಣೆ ಮಾಡ್ತೀವಿ. ಯಾಕೆಂದರೆ ಜೀವ ಇಶ್ಯೂ ಆಗೋ ತನಕ ನಾನು ಅವ್ರ ಹೆಸರು ಹೇಳಕ್ಕೆ ಬರೋದಿಲ್ಲ. ಇಲ್ಲ, ಅವರು ಏನು ಪತ್ರದಲ್ಲಿ ಅವರೆಲ್ಲ ಏನು ಹೇಳ್ಕೊಂಡಿದ್ದಾರೆ ಅದೆಲ್ಲವೂ ತನಿಖೆ ಆಗುತ್ತೆ. ಯಾರಿದ್ದಾರೆ ಅದರಲ್ಲಿ ಅದೆಲ್ಲನೂ ತನಿಖೆ ಮಾಡ್ತಾರೆ.